ಇಲ್ಲಿ ಹೆಬ್ಬಾಳ ಬೀದಲ್ಲಿ ಎಲ್ಲರೂ ಅಣ್ಣವ್ರು ಸಿಕ್ಕ್ಯಾರು, ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಯಾರು. ಎಲ್ಲರೂ ಅಣ್ಣವ್ರು ಹಾಯ್ ಮಾಡಿ. ಥ್ಯಾಂಕ್ ಯು ರೀ ಅಣ್ಣ, ಎಲ್ಲರಿಗೂ ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ಬೆನಕನಹಳ್ಳಿ ಇಲ್ಲಿ ಅಣ್ಣವ್ರು ಬಂದಿದ್ದಾರೆ. ಸ್ನೇಹಿತರ ಸಂಚಾರ ಅಂತ. ಎಲ್ಲರೂ ತಮ್ಮದಿರೋ ಎಲ್ಲ ಸಪೋರ್ಟ್ ಮಾಡ್ರಿ ಅಣ್ಣದರಿಗೆ. ಏನೋ ಹೊಸದಾಗಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಅವರು ಸಪೋರ್ಟ್ ಮಾಡ್ರಿ, ಎಲ್ಲರೂ ಫಾಲೋ ಆಗ್ರಿ ನಮ್ಮ ಇವ್ರ ಅಕೌಂಟಿಗೆ. ಬೆನಕನಹಳ್ಳಿ ಊರಲ್ಲಿ ಎಲ್ಲರೂ ನಾವು ನಿಂದಿಸಿ ಮಾತಾಡಿಸಿ ಚಾಯ್ ಕೊಡ್ರಿ ಅಂತೆಲ್ಲ ಹೇಳತ್ತಾರ. ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಫಾಲೋ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಅಣ್ಣ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಣ್ಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸ್ನೇಹಿತರ ಸಂಚಾರ ಅಂತ ಇವ್ರು ಯೂಟ್ಯೂಬ್ ಚಾನಲ್ ಇದೆ, ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಶ್ರಮ ಪಡ್ತಾ ಇದಾರೆ ಅಣ್ಣವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ತುಂಬ. ಈಗ ಸುರ್ಪುರ್ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಅದ. ಅಲ್ಲಿ ಅದಕ್ಕೋ ಈಗ ಮೊಟ್ಟಿ ಮೇಲೆ ಹಾಕೋ, ಅಲ್ಲಿ ಹೋಗ್ಬೇಕು ನಾವು, ಅದ್ರ ಮ್ಯಾಲೆ ಹೋಗ್ಬೇಕು. ಇಲ್ಲೆಲ್ಲ ವ್ಯೂ ನೋಡ್ರಿ ಹೆಂಗ, ಸೇಮ್ ತೆಲಂಗಾಣ ಕಪ್ಲೆ ಅದ ಇದಕ್ಕೆ. ನೋಡ್ರಿ ನಾವು ಯಾದಗಿರಿ ಕಡೆ ನಡೆದಿದ್ದೇವೆ ನೋಡ್ರಿ. ಯಾದಗಿರಿ ಎಲ್ಲ ಹೆಂಗೆ ಮೊಡ್ಡಿಗಳೆಲ್ಲ ಹೆಂಗವ ನೋಡ್ರಿ ಈ ಕಡೆ ಎಲ್ಲ. ಇಲ್ಲಿ ಇದು ಊರಿಗೆ ಸುರ್ಪುರ್ಗೆ ಬರ್ಲತ್ತರು ಭಾಳ ಹೈರಾಣ ಆಗ್ಯದ, ನಮಗೂ ಭಾಳ ಹೈಟ್ ಇತ್ತು. ಯಾದಗಿರಿ ಹೋಗಿ ಅಲ್ಲಿಂದೆಲ್ಲ ಇವು ತೋರಿಸ್ತೇವೆ. ಓಂಕಾರ ಹೆಂಗೆ ನಡ್ದ ನೋಡ್ರಿ. ಸುರ್ಪುರ್ದೊಂದು ಹಿಸ್ಟ್ರಿ ಅದಂತ ನೋಡ್ರಿ. ಈಗ ಕಾಣಿಸ್ಲತ್ತಿರ್ಬೇಕು. 1857ರಲ್ಲಿ ಭಾರತದ ಪ್ರಥಮ ಸ್ವತಂತ್ರ ವೀರರ ಅಂತದಂತ. ಯಾದಗಿರಿ ನಡೆದಿದ್ದೆವು. ಹಾದ್ಯಾಗೂ ಹುಣಸಿಲಿಂದ ಅಣ್ಣವರು ಮೈಲಾರಲಿಂಗೇಶ್ವರಿಗೆ ಪಾದಯಾತ್ರೆ ಮಾಡ್ತಾರ ಅಣ್ಣವರು. ನಾವು ಸೈಕಲ್ ಮೇಲೆ ನಡೆದಿದ್ದೆವು. ಅಣ್ಣ ಸಿಕ್ಕಾರು, ನಮ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಯಾರ ಅಣ್ಣವರು. ಥ್ಯಾಂಕ್ಸ್ ಅಣ್ಣ. ಎಲ್ಲ ನಮ್ಗೆ ನೀರೆಲ್ಲ ಕುಡಿಸಿ ಎಲ್ಲ ಸಪೋರ್ಟ್ ಮಾಡತ್ತಾರು ಅಣ್ಣವ್ರಿಗೆಲ್ಲ ಥ್ಯಾಂಕ್ ಯು ಅಣ್ಣ. ನಿಮ್ದು ಯಾವ ಊರಣ್ಣ? ಎಲ್ಲಿಗೆ ಹೋಗ್ಲತ್ತೀರ ಅಣ್ಣ? ಪಾದಯಾತ್ರೆನ? ಎಷ್ಟು ದಿನ ಬೇಕಣ್ಣ? 1.5 ದಿನ. ಎಷ್ಟು ಕಿಲೋಮೀಟರ್ ಆಯ್ತಾ ಅಣ್ಣ ಇಲ್ಲಿ ನಿಮ್ಮ ಊರ್ಲಿಂದ? 93. ಎಷ್ಟು ದಿವಸದಾಗ ಹೋಯ್ತೀರಣ್ಣ? 1.5 ದಿವಸ. ಅಂದರೆ ಒಂದು ದಿವಸ ಮಧ್ಯಾಹ್ನ 1 ಗಂಟೆ, ಒಂದು ಡೈಲಿ ಪೂರ್ತಿ ಹೋಗಿ ನಾಳೆ ಬೆಳಗ್ಗೆ 1 ಗಂಟೆವರೆಗೂ, ನಾಳೆ ಬೆಳಗ್ಗೆಲಿಂದ ಮಧ್ಯಾಹ್ನ 1 ಗಂಟೆವರೆಗೂ ಹೋಗಿ. ಆಯ್ತು ಅಣ್ಣ. ನಿಮಗೆಲ್ಲ ದೇವರೆಲ್ಲ ಒಳ್ಳೇದು ಮಾಡ್ಯಾನ, ಥ್ಯಾಂಕ್ ಯು. ನಮಗೆ ಹಾಗೆ ಸಪೋರ್ಟ್ ಮಾಡಿರಿ. ಸ್ನೇಹಿತರ ಸಂಚಾರ ಪೇಜ್ ಅದ ನೋಡ್ರಿ, ಎಲ್ಲರೂ ನಿಮ್ಮ ಗ್ರೂಪ್ದಾಗ ಹಾಕ್ರಿ. ಆಯ್ತು. ಓಂಕಾರ ಖುಷಿ ತಟ್ಲತ್ತಿಲ್ಲ, ಅಸಲಕ್ಕೆ ಹಿಂತಿರುಗಿ ನೋಡತ್ತಿಲ್ಲ ಬಿ, ಸುಮ್ಮತ್ ನಡ್ದನು. ಮಂದಿ ಎಲ್ಲ ಫುಲ್ ಸಪೋರ್ಟ್ ಮಾಡತ್ತವು ನೋಡ್ರಿ. ಒಂದು ಸ್ವಲ್ಪ ಮೋತಿ ನೋಡ್ರಿ, ಈ ಕಡೆ ತೋರಿಸ್ರಿಕೋ. ಈ ಕಡೆ ಮಂದಿ ಪ್ರೀತಿ ನೋಡೆಲ್ಲ ನಾವು ಏನ್ ಖುಷಿ ಆಗ್ಲತ್ತು ಅಂತೀರಿ. ಇದೇ ಪ್ರೀತಿ ನಮ್ಮ ಬೀದರ್ ಮಂದಿ ಯಾವ ಕೊಡ್ತಾರೋ ಏನೋ, ನಾವು ವೇಟ್ ಮಾಡತ್ತಿದ್ದೇವೆ ಭಾಳ ದಿನ. ಬೀದರ್ದವ್ರು ಬಿ ಸಪೋರ್ಟ್ ಮಾಡ್ರಿ ಸ್ವಲ್ಪ. ಈ ಕಡೆಯಿಂದಾರ ಪೂರ ಯಾದಗಿರಿದವ್ರೆಲ್ಲ ಫುಲ್ಲು ನಮಗೆ ಇಷ್ಟು ಪ್ರೀತಿ ಕೊಟ್ಟಾರ ಅಂತೀರಿ. ಹರೊಂದು ಊರ್ದಾಗ ನಿಂದ್ರಿಸಿ ನಮಗೆ ಊಟ ಎಲ್ಲ ನಾಷ್ಟ ಎಲ್ಲ ಮಾಡಕ್ಕೆ ಹಸ್ಲತ್ತಾರು. ಬ್ಯಾಡ ಅಂದ್ರು ಭೀ ಎಲ್ಲ ನೀರೆಲ್ಲ ಕುಡ್ಲಕ್ಕೆ ಹಸ್ಲತ್ತಾರು. ನೋಡ್ರಿಕೋ ಹೆಂಗದ ವ್ಯೂ. ಇಲ್ಲಿ ನೋಡ್ರಿಕೋ ಗುಡ್ಡ, ಇಲ್ಲಿ ಓಂಕಾರ ನಡ್ದ ನೋಡ್ರಿ.
ಈ ಮಂಚೂರಿ, ಈ ಹಳ್ಳಿ, ಈ ಹಾ ಏನ್ ಜಿಂದಗಿ ಇದು. ಸನ್ಸೆಟ್ ನೋಡ್ರಿ ಭಾರಿ ಆಗ್ಲತ್ತು. ಎರಡು ದಿವಸ ಆಯ್ತ್ರಿ ಬಿಜಾಪುರ್ಲಿಂದ ಹೊಡ್ಲತ್ತು ಸೈಕಲು. ಇನ್ನೂ ಯಾದಗಿರಿ ಬಂದೇ ಇಲ್ಲ. ನಾಳೆಗೆ ಮುಡ್ತಿರ್ಬೇಕು ಅನಿಸ್ತದು. ಎಲ್ಲರಿಗೆ ಬಾಯ್, ನಾಳೆಗೆ ಯಾದಗಿರಿದಾಗ ಸಿಗೋರಿ. ವ್ಯೂ ನೋಡ್ರಿ ಎಲ್ಲ ಹೆಂಗದ, ಸನ್ಸೆಟ್ಟು, ಆ ಕಡೆ ಪರ್ವತ. ನಮಸ್ಕಾರ ರೀ ಎಲ್ಲರಿಗೆ. ನಾವು ಯಾದಗಿರಿ ಜಿಲ್ಲೆಯ ತಡಿಬಿಡಿ ಎಂಬ ಊರದಾಗ ನಿನ್ನೆರಾಯ್ತು ಇಲ್ಲೇ ಆಶ್ರಮದಾಗ ಇದ್ದೆವು. ಇಲ್ಲೊಂದು ಭಾರಿ ಅನ್ನದ ಅಂತಂದರು. ಈಗ ಇಲ್ಲಿ ಮೈ ತೊಳ್ಕೊಳಕ್ಕೆ ಬಂದಿದ್ದೆವು. ಇಲ್ಲಿ ಎಲ್ಲ ಊರದಾಗ ಇಂಥವು ಸಣ್ಣ ಸಣ್ಣ ಬಾವಿಗಳು ಅವ. ಇಲ್ಲಿ ನಳಗಳು ಏನು ಹೆಚ್ಚಿಲ್ಲ. ಈ ಬಾವಿದಾಗಿಂದೇ ನೀರು ತೊಗೊಂಡು ಎಲ್ಲರೂ ಮೈ ತೊಳ್ಕೊತಾರಂತ. ಅವ್ರಿಗೆ ಕೇಳಿದೆ ನಾವು ಮೈಯಲ್ಲಿ ತೊಳ್ಕೊಬೇಕಂತ ಹೇಳಿ ಇಲ್ಲೇ ಅಂತ ಹೇಳ್ಯಾರ. ಈಗ ಇದ್ರೊಳಗೆ ನೀರು ತೊಗೊಂಡು ಮೈ ತೊಳ್ಕೊಂಬರಿ, ಹೆಂಗವ ತಣ್ಣಗೆ ನೋಡ್ರಿ. ಗುಡ್ ಮಾರ್ನಿಂಗ್ ರೀ ಸ್ನೇಹಿತರೆ. ನಾವು ಈಗ ಮುಂಜಾನೆ 2 ಆಪ್ಷನ್ ಇದ್ದು ನನಗೂ, ತಣ್ಣನ ನೀರು, ಗರಮನ ನೀರು. ನಾ ಗರಮನ ನೀರ್ಲಿಂದ ತೊಳ್ಕೊಂಡಿದ್ದ. ಅಲ್ಲಿ ಅದು ನೋಡ್ರಿ ನಮ್ಮ ಮೈ ತೊಳ್ಕೊಂಡಿದ್ದು ಹಿಂದು ಓಂಕಾರ ಏನೋ ತಣ್ಣ ನೀರು ತೊಳ್ಕೊತಾನಂತ ಬಾವಿದಾಗಿಂದು. ಇಲ್ಲಿ ಒಂದು ಭೂಮಿ ಲೆವೆಲೇ ನೀರವ, ಎಲ್ಲ ಎಲ್ಲಿ ಬಿ ಕೆದರ್ದ್ರು ಅಂತ. ಈ ತಳಿಬಿಡಿದಾಗಿಂದ ಇದೇ ಸ್ಪೆಷಾಲಿಟಿ ಅದ ಅಂತ ನೋಡ್ರಿ. ನೀರು ತೆಗ್ದ ಈ ನೀರೇ ಎಲ್ಲರೂ ಕುಡಿತಾರ ಅಂತ ನೋಡ್ರಿ. ಇದರಿಂದ ನಾವು ಮೈ ತೊಳ್ಕೊಳತ್ತೆ. ಈಗ ಮೈ ಮೇಲೆ ಹಾಕೋತ ತಣ್ಣಗಾವನ ಹೆಂಗವ ನೋಡ್ರಿ. ಇಲ್ಲಿ ನೋಡ್ರಿ, ಎಲ್ಲಿ ಇದು ಬಿ ನೋಡ್ಬೋದು, ಇದು ಬಿ ನೋಡ್ಬೋದು. ಎಲ್ಲ ಮ್ಯಾಲೆ 1 ಫೀಟ್ದಾಗೆ ಮ್ಯಾಲೆ ಎಲ್ಲ ಭೂಮಿ ಲೆವೆಲೇ ನೀರವ ನೋಡ್ರಿ. ಇಲ್ಲಿ ಇದೆ ತಳಿಬಿಡಿದ ಗ್ರಾಮದ ಇದೇ ಇದಾದ ಪೂಜಾರಿಗಳು ಮಠದು. ಸ್ನಾನ ಆಯ್ತು ಶಾಂತ ರೀತಿಯಿಂದ. ಹಿಂದೆಲ್ಲ ನಮ್ಗರ ತುಂಬ ಇಷ್ಟ ಆಗಿ ಫ್ರೆಶ್ ಗಾಳಿ, ಹಕ್ಕಿಗಳ ಶಬ್ದ ಆಯ್ತು ರೀ. ನಮ್ಮ ಸ್ನಾನ ತಣ್ಣನ ನೀರ್ಲಿಂದು, ತಣ್ಣಗಿದ್ದು ನೀರು. ರವಿ ಮಸ್ತ್ ಗರಂ ನೀರು ತೊಳ್ಕೊಂಡನ. ಬಟ್ ತಣ್ಣಲಿಂದ ತೊಳ್ಕೊತಾ ಯಾಕೆ ಬಿ ಅಷ್ಟರಾಗ ತೊಳ್ಕೊಂಡಿದ. ಸ್ವಲ್ಪ ಒಳ್ಳೇದಾಗಲಿ, ಚಂದಾಗಲಿ. ನಿಮ್ಮ ಹೆಸರು ಏನು ರೀ? ತಿಮ್ಮಣ್ಣ ಗುರುಗಳು. ಹಾಂ ರೀ. ಈ ಆಶ್ರಮದ ಹೆಸರು ರೀ? ಭೋಜಲಿಂಗೇಶ್ವರ ಮಠ. ಹಾಂ ರೀ. ಇದು ಯಾವ ಊರು ರೀ? ತಳಬಿಡಿ. ತಳಿಬಿಡಿ. ಆಯ್ತು ಆಯ್ತು. ತಳಬಿಡಿ ಚಂದ ಆಗಲಿ, ನೀವು ಶುದ್ಧ ಆಗಲಿ, ಚಂದ ಬರ್ಕೆ ತಗೋರಿ, ಒಳ್ಳೇದಾಗ್ತದೆ. ಅವ್ರು ನಮ್ಗೆ ಊಟ ಮಾಡಿ ಕೊಟ್ಟು ನಡೆದಾರ. ಎಲ್ಲ ಚಲೋ.